ಲಡ್ಡು ಹಾಯ್ ಮೇಘಲ ಬಾ ಮಾ ನಿಂಗೋಸ್ಕರ ತಗೋ 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 ಟೊಮ್ಯಾಟೊ ಈರುಳ್ಳಿ ತಗೋ ಏನು ಲಡ್ಡು ಇದು? ಏನು ನಮ್ಮಮ್ಮ ಏನೇನು ಕೊಟ್ಟು ಕಳ್ಸೈತೆ ಬನ್ನಿ ನೋಡಿ. ನಮ್ಮ ತವ್ರ ಮನೆಯಿಂದ ಬಂದಾಗೆಲ್ಲ ನಾನು ಬಂದಾಗ ಮಾತ್ರ ಅಲ್ಲ, ತವ್ರ ಮನೆಯಿಂದ ಯಾರೇ ಬಂದ್ರು ಅದ್ರಲ್ಲೂ ನಮ್ಮಮ್ಮ ಮನೇಲಿದ್ರೆ ಹಿಂಗೆಲ್ಲ ಪಪ್ಪಾಯ ಕೊಟ್ಟು ಕಳ್ಸೈತೆ. ಅರ್ಧ ಪಪ್ಪಾಯ ತಿಂದೈತೆ, ಇನ್ನು ಅರ್ಧ ಪಪ್ಪಾಯ ಮಕ್ಳಿಗೆ ಮೊಮ್ಮಕ್ಳಿಗೆ ಅಂತ ಹೇಳ್ಬಿಟ್ಟು ಕೊಟ್ಟು ಕಳ್ಸೈತೆ. ಇವತ್ತು ನಮ್ಮಮ್ಮ ರೊಟ್ಟಿ ಮಾಡಿತ್ತು, ಮಸಾಲೆ ರೊಟ್ಟಿ. ಏನು ಸಾಫ್ಟ್ ಆಗಿದೆ ನೋಡು. ಅದೇ ಮಮ್ಮಿ ಪ್ಲಾಸ್ಟಿಕ್ ಅವರಲ್ಲಿ ಹಿಂಗೆ ಕೊಟ್ಟು ಕಳ್ಸೈತಲ್ಲ, ಯಾಕೆ? ಮಸಾಲೆ ರೊಟ್ಟಿ, ಟೊಮ್ಯಾಟೊ, ಕಾಯಿ, ಇನ್ನೊಂದು ಕಾಯಿ, ಖಾರ, ಮೊಮ್ಮಕ್ಕಳಿಗೆ ತುಪ್ಪ ಎಲ್ಲ ಹೊಟ್ಟು ಕಳ್ಸೈತೆ ಕಣಪ್ಪ ನಮ್ಮಮ್ಮ. ಆಲ್ರೆಡಿ ನಮ್ಮ ರಾತ್ರಿ ತಿಂಡಿ ಆಗಿದೆ. ಸೊ ನೋಡಿದ್ರಲ್ಲ ಗೈಸ್, ನಾವಲ್ಲಿ ಇರ್ಲಿ ಇಲ್ಲದೆ ಇಲ್ಲೇ ಹೋಗ್ಲಿ ನಮ್ಮಮ್ಮ ಮಾಡೋ ಕರ್ತವ್ಯ ಡೆಫಿನೆಟ್ಲಿ ಮಾಡೇ ಮಾಡ್ತಾರೆ. ಜ್ಯೂಸು ಆ್ಯಂಡ್ ಇದು ಮೇಘನ ಪಾಪುಗೆ ಸ್ವಲ್ಪ ಬಟ್ಟೆ ಆರ್ಡರ್ ಮಾಡಿದ್ದೆ. ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಮಮ್ಮಿ ಇವತ್ತು ಒಂದು ಸ್ವಲ್ಪ ಕೆಲಸ ಇದೆ ಅಂತ ಮಮ್ಮಿ ಬರ್ತಾಯಿಲ್ಲ. ಸೊ ಇವತ್ತು ಹೋಗ್ತಾ ಇಲ್ಲ, ಮತ್ತೆ ಹೋದಾಗ ಯೂಸ್ ಆಗುತ್ತೆ ಅಷ್ಟೇ. ಫಸ್ಟ್ ಟೈಮ್ ಗರ್ಲ್ ಬೇಬಿ ಬಟ್ಟೆನ ಆರ್ಡರ್ ಮಾಡಿದ್ದೀನಿ. ತುಂಬ ಒಂಥರ ಖುಷಿ ಆಗ್ತಿದೆ ನನಗೆ. ಆ ಬಟ್ಟೆ ಫಸ್ಟ್ ತೆಗೆದು ನೋಡಬೇಕು ಅದು ಯಾವ ಥರ ಇದೆ ಅಂತ. ಎಲ್ರಿಗೂ ಟಾಟಾ ಹೇಳ್ಬಿಡು. ಓಕೆ ಬನ್ನಿ, ಟಾಟಾ ಟಾಟಾ. ನೀನು ನಿಮ್ಮಮ್ಮನೂ ಕರೆಕ್ಟಾಗಿ ಬಟ್ಟೆ ಹಾಕಲ್ಲ, ನೀನು ಹಾಕ್ಬೇಡ. ಉಲ್ಟಾ ಉಲ್ಟಾ ಚಡ್ಡಿ ಹಾಕೊಂಡು ಮತ್ತೆ ಅಂಗಡಿಗೆ ಹೋಗ್ತಿದ್ದೀನಿ ಹೇಳು. ಯಾಕೆ ಅಂಗಡಿಗೆ? ಆ್ಯಂಡ್ ಸಾಂಬಾರು ಕೂಡ ಇವಾಗಲೇ ಮಾಡ್ತಾ ಇದ್ದೀನಿ, ಆಮೇಲೆ ಮಧ್ಯಾಹ್ನದ ಮೇಲೆ ಲೇಟ್ ಆಗುತ್ತೆ ಅಂತ ಹೇಳಿ. ಸೊ ಇವತ್ತು ನಾನು ಬಸ್ಸಾರು ಮಾಡ್ತಾ ಇದ್ದೀನಿ. ನಮ್ಮ ಕಡೆ ನಮ್ಮೂರು ಸ್ಟೈಲ್ ಬಸ್ಸಾರು. ಅದು ಯಾವ್ದು ಅಂತ ಹೇಳಿ, ಅವರೆಕಾಯಿ ಸೊಪ್ಪು ಹಾಕ್ಬಿಟ್ಟು ಬಸ್ಸಾರು. ಬೆಳಗ್ಗೆ ನಾನು ಮತ್ತೆ ಪುನೀತ್ ಬಿಡಿಸ್ಕೊಂಡು ಕಿತ್ತಾಡ್ಕೊಂಡು ಬಿಡಿಸ್ಕೊಂಡು ಕೂತಿದ್ವಿ. ಅವ್ರು ನಾನು ಹೇಳ್ದಂಗೆ ಬಿಡಿಸ್ತಾ ಇಲ್ಲ, ನಾನು ಅವ್ರು ಹೇಳ್ದಂಗೆ ಬಿಡಿಸ್ತಾ ಇಲ್ಲ ಅಂತ ಇಬ್ರು ಕಿತ್ತಾಡ್ತಾ ಇದ್ವಿ. ಸೊ ಇವಾಗ ಅವರೆಕಾಯಿ ಮತ್ತು ಸೊಪ್ಪು ಹಾಕ್ಬಿಟ್ಟು ಬಸ್ಸಾರು ಮಾಡಿಬಿಟ್ಟು, ಆಮೇಲೆ ಒಂದು ಸ್ವಲ್ಪ ಚಿಕನ್ ಇದೆ, ಇವ್ರಿಗೆ ಚಿಕನ್ ಫ್ರೈ ಮಾಡಿ ಸ್ವಲ್ಪ ಹೊರಗಡೆ ಹೋಗೋದಿದೆ, ಹೊರಗಡೆ ಹೋಗ್ಬಿಟ್ಟು ಬರ್ತೀವಿ. ಓಕೆ ಗಾಯ್ಸ್, ಸೊ ಇವಾಗ ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ಆಯಿತು, ರೆಡಿ ಆಗಿದ್ದೀನಿ. ಸೊ ಸಿಂಪಲ್ಲಾಗಿ ಬಿಕಾಸ್ ಸ್ವಲ್ಪ ಹೊರಗಡೆ ಹೋಗೋದಿದೆ. ಡೆಫಿನೆಟ್ಲಿ ಮನೆ ಕಟ್ಟೋದಂದರೆ ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಎಲ್ಲ ನಡೀತಾ ಇರುತ್ತೆ. ಒಂದು ವಾರದಲ್ಲಿ ಇಲ್ಲ ಅಂದರೂ ಒಂದು 2-3 ಟ್ರಿಪ್ ಅಲ್ಲಿ ಇಲ್ಲಿ ಹೋಗೋದೇ ಇರುತ್ತೆ. ಅದು ಅಲ್ಲದಂತೆ ಮತ್ತು ಸೈಟ್ ಹತ್ರ ಬೇರೆ ವಿಸಿಟ್ ಮಾಡಬೇಕು. ಸೊ ಲಚ್ಚು ನಾನಿವಾಗ ಹೋಗಿಲ್ಲ, ಬಿಕಾಸ್ ನಾನು ಬೆಳಗ್ಗೆನೇ ಪುನಿ ಜೊತೆ ಹೋಗಿ ಬಂದುಬಿಟ್ಟಿದ್ದೆ. ಸೊ ನಂದು ಇವಾಗ ಬಂದಲ್ಲ, ಲಚ್ಚು ಮತ್ತು ನಂದು ಇಬ್ಬರು ಹೋಗಿದ್ದಾರೆ. ಅವರು ಸೈಟ್ ಹತ್ರ ಹಾಗೆ ಸ್ವಲ್ಪ ನೋಡ್ಕೊಂಡು ಬರ್ತೀವಿ, ಏನು ಕೆಲಸ ನಡೀತಾ ಇದೆ ಏನು ಎತ್ತಾ ಅಂತ. ಆ್ಯಂಡ್ ನಾನು ಕೂಡ ರೆಡಿಯಾಗಿ ಕೂತಿದ್ದೀನಿ. ಸೊ ಅಡುಗೆ ಎಲ್ಲ ಅಂತೂ ಆಯಿತು, ಅಡುಗೆದೇನೋ ಚಿಂತೆ ಇಲ್ಲ. ಪೂಜೆ ಮಾಡಿದ್ನಲ್ಲ ಅದಕ್ಕೆ ಕೈ ಬಳೆ ಎಲ್ಲ ಹಾಕ್ಕೊಂಡು ನೀಟಾಗಿ ಪೂಜೆ ಮಾಡಾಯಿತು. ಹಾಗೆಯೇ ಒಂದು ಹೊಸ ಪ್ರಾಡಕ್ಟ್ ಬಂದಿದೆ. ಸೊ ಇದ್ರ ಬಗ್ಗೆನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ನಂಗೆ ಸಖತ್ ಇಷ್ಟ ಆಯಿತು ಈ ಪ್ರಾಡಕ್ಟ್. ಸೊ ಇದು ಬಂದು ಅಗ್ಯಾರೋದು ಆಟಮ್ ಪ್ಲಸ್ ಹ್ಯಾಂಡ್ ಹೆಲ್ಡ್ ಬಾಡಿ ಮಸಾಜರ್. ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್. ಒಂದ್ಸತಿ ಯೂಸ್ ಮಾಡಿದೆ ಆಯಿತಾ. ಸೊ ನಾನು ಯಾವುದೇ ಪ್ರಾಡಕ್ಟ್ ನನಗೆ ಬಂದ್ರೂ ನಾನು ಒಂದ್ಸತಿ ಫಸ್ಟು ಯೂಸ್ ಮಾಡ್ತೀನಿ. ಅದನ್ನು ಯೂಸ್ ಮಾಡಿ ಓಕೆ ನಂಗೆ ತುಂಬ ಚೆನ್ನಾಗಿದೆ ಅಂತ ಅನಿಸಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇದು ಆ ಥರನೇ ಒಂದು ನಮ್ಮ ಹೊಸ ಮನೆಗೆ ಹೋಗೋ ತನಕ ಎಲ್ಲ ಇದೇ ಥರ ಬಬಲ್ ರ್ಯಾಪಲ್ಲೇ ಇರುತ್ತೆ ಗೈಸ್. ಯಾಕಂದರೆ ಅಲ್ಲಿಗೆ ಹೋದ್ಮೇಲೆ ಬೇಕಲ್ವಾ, ಮತ್ತೆ ಎಲ್ಲ ಹಳೇದಾಗ್ಬಿಟ್ರೆ ನಾನೆಲ್ಲನೂ ಸೇಫಾಗಿ ಎತ್ತಿಡ್ತಾ ಇದ್ದೀನಿ. ಹೊಸ ಮನೆಗೆ ಹೋದ್ಮೇಲೆ ಅಂತ ಹೇಳ್ಬಿಟ್ಟು ದೇವರೇ ಆದಷ್ಟು ಬೇಗ ದಿನ ಬರಲಪ್ಪ. ಸೊ ಎಸ್ ಗೈಸ್, ಇದು ಬಂದು ಅಗ್ಯಾರೋದು ಹ್ಯಾಂಡ್ ಹೆಲ್ಡ್ ಬಾಡಿ ಆಟಮ್ ಪ್ಲಸ್ ಬಾಡಿ ಮಸಾಜರ್. ಸೊ ಈ ರೀತಿಯಾಗಿದೆ. ಇದು ಹೇಗೆ ವರ್ಕ್ ಆಗುತ್ತೆ ಮತ್ತು ಯಾವ ರೀತಿಯಾಗಿ ಎಲ್ಲ ಬೆನಿಫಿಟ್ಸ್ ಇದೆ ಇದರದ್ದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಟ್ ತುಂಬ ಒಳ್ಳೆ ಪ್ರಾಡಕ್ಟ್. ಮನೇಲಿ ವಯಸ್ಸಾಗಿರೋರು ಇದೆ, ತುಂಬ ಈ ಥರ ಮಸಲ್ ಪೇನ್ ಎಲ್ಲ ಆಗ್ತಾ ಇರುತ್ತೆ ಅಂತಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಲಿಟ್ರಲಿ ಏನು ತೆಗೆದು ನನಗೆ ಜಾಸ್ತಿ ಇಷ್ಟ ಆಗಿದ್ದಪ್ಪ ಅಂದರೆ, ಬಿಕಾಸ್ ಫಸ್ಟ್ ಮಸಲ್ನ ಟೋನ್ ಮಾಡಿದೆ, ಮತ್ತು ಮಸಲ್ ಪೇನ್ಸ್ ಇರುತ್ತಲ್ಲ, ಈ ವಯಸ್ಸಾಗಿರೋರಿಗೆ ಸ್ವಲ್ಪ ಮಸಲ್ ಪೇನ್ಸ್ ಎಲ್ಲ ಬರುತ್ತೆ. ಸೊ ನಮ್ಮ ಅಮ್ಮಂಗೆ ಜಾಸ್ತಿ ಮಸಲ್ ಪೇನ್ ಬರುತ್ತೆ. ಸೊ ಆ ಥರ ಆ್ಯಂಡ್ ಇವಾಗ ನನಗೂ ಕೂಡ ವಯಸ್ಸಾಗ್ತಾ ಇದೆ, ಸೊ ನನಗೂ ಕೂಡ ಬರುತ್ತೆ. ಸೊ ಆ ಥರ ಮಸಲ್ ಪೇನ್ಗೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ನೋಡೋದಕ್ಕೂ ಕೂಡ ನೋಡ್ಬೋದು, ಸ್ವಲ್ಪ ತುಂಬಾ ಹ್ಯಾಂಡಿ ಆಗಿದೆ, ತುಂಬಾ ಕಾಂಪ್ಯಾಕ್ಟ್ ಸೈಜಲ್ಲಿ ಇರೋದ್ರಿಂದ ನೀವು ಆರಾಮಾಗಿ ಇದನ್ನ ತೊಗೊಂಡು ಟ್ರಾವೆಲ್ ಮಾಡ್ಬೋದು. ಆ್ಯಂಡ್ ಇದ್ರ ಜೊತೆಗೆ ನಿಮಗೆ ಈ ಥರ 4 ಮಸಾಜ್ ಅಟ್ಯಾಚ್ಮೆಂಟ್ಸ್ ಬರುತ್ತೆ. ಅಂದರೆ ಇಲ್ಲಿ ನೋಡ್ಬೋದು.
ಸೊ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ನೀವು ಈ ಥರ ಮಸಾಜ್ ಅಟ್ಯಾಚ್ಮೆಂಟ್ಸ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ನೀಟಾಗಿ ಮಸಾಜ್ ಮಾಡ್ಕೋಬೋದು. ಹಾಗೂ ಇಲ್ಲಿ ಮೇಲ್ಗಡೆ ನೋಡಿದ್ರೆ ನಮಗೆ ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಇದೆ, ಮತ್ತು ಇಲ್ಲಿ ಸ್ಪೀಡ್ ಕೂಡ ಸೆಟ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿದೆ, ಬನ್ನಿ ಇದನ್ನ ಯೂಸ್ ಮಾಡಿ ತೋರಿಸ್ತೇನೆ. ಸೊ ಗೈಸ್ ಇವಾಗ ಬನ್ನಿ ತೋರಿಸ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು ಆಗಲೇ ಹೇಳಿದಾಗೆ ನಮಗೆ ಈ ಥರ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಮಸಾಜರ್ ಹೆಡ್ಸ್ ಸಿಗುತ್ತೆ. ಜೊತೆಗೆ ಒಂದು ಈ ಥರ ಮೆಶ್ ಕವರ್ ಇದೆ ಆಯಿತಾ. ಸೊ ಈ ಥರ ಒಂದು ಮೆಶ್ ಕವರ್ನ ಹಾಕಿದ್ದಾರೆ. ಸೊ ಫಸ್ಟ್ ಒಂದು ಬಂದು ಈ ರೀತಿಯಾಗಿರುವಂಥ ಇದನ್ನ ಒಂದು ಟೈಚಿ ಹೆಡ್ ಮಸಾಜರ್ ಅಂತ ಕರೀತಾರೆ. ಫಸ್ಟ್ ಇದನ್ನ ಟೈಟ್ ಆಗಿ ಈ ರೀತಿಯಾಗಿ ಹಾಕೊಂಡು ಮಸಾಜರ್ ಬಂದು ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಥೈಸ್ ಮೇಲಾಗಲಿ ಪೇನ್ ರಿಲೀಫ್ಗಂತೂ ಬೆಸ್ಟ್ ಅಂತಾನೆ ಹೇಳ್ಬೋದು. ನಿಮ್ಮ ಆರ್ಮ್ಸ್ ಮೇಲಾಗಲಿ, ನನಗೆ ಸ್ಪೆಷಲಿ ಇಲ್ಲಿ ಈ ಥರ ಗಂಟು ಥರ ಆಗಿರುತ್ತೆ ಗೊತ್ತಾ ಕೈಯಲ್ಲಿ, ನಂಗೆ ಆ ಒಂದು ಇದಕ್ಕೆ ತುಂಬಾ ಹೆಲ್ಪ್ ಆಗಿದೆ ಇದು. ಒನ್ ಟೈಮ್ಗೆ ಆ ಗಂಟೆಲ್ಲ ಒಂಥರ ಕರಗ್ದಂಗೆ ಒಂಥರ ಚಿಕ್ಕದಾಗ್ದಂಗೆ ಫೀಲ್ ಆಗಿದೆ. ಸೊ ಈ ಥರ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಮಾಡುತ್ತೆ ನೋಡಿ, ಈ ಥರ ಮಸಾಜ್ ಮಾಡ್ಕೋಬೋದು. ಆ್ಯಂಡ್ ಅದು ಅಲ್ಲದಂತೆ ನಿಮ್ಮ ಕತ್ ಹತ್ರ ಕೂಡ ನೀವು ಮಾಡ್ಕೋಬೋದು. ಸೊ ಹೆದರ್ಕೊಳ್ದಂತೆ ನಿಮ್ಮ ಕತ್ ಹತ್ರ ಕೂಡ ನೀವು ಈ ಥರ ಲಿಂಫೆಟಿಕ್ ಡ್ರೈನೇಜ್ಗೋಸ್ಕರ, ಬ್ಲಡ್ ಸರ್ಕ್ಯುಲೇಷನ್ಗೆ ಸ್ಪೆಷಲಿ ಈ ಶೋಲ್ಡರ್ಸ್ ಎಲ್ಲ ಪೇನ್ ಆಗಿರುತ್ತಲ್ಲ ಆ ಟೈಮಲ್ಲಿ ಕೂಡ ತುಂಬ ಹೆಲ್ಪ್. ಸೆಲ್ಯುಲೈಟ್ ಲಾಸ್ ಆಗುತ್ತೆ ಲಾರ್ಜ್ ಮಸಲ್ಸ್ ಹತ್ರ, ಪೇನ್ನ ತುಂಬ ರಿಲೀಸ್ ಮಾಡುತ್ತೆ. ಸೊ ನೆಕ್ಸ್ಟ್ ಒಂದು ಬಂದು ಈ ಥರ ರೋಲಿಂಗ್ ಮಸಾಜ್ ಹೆಡ್ ಇದೆ ನೋಡಿ. ಸೊ ಇದು ತುಂಬ ಯೂಸ್ಫುಲ್ ಆಗೋದು ಬಂದು ನಮ್ಮ ಈ ಬೆಲ್ಲಿ ಫ್ಯಾಟ್ ಕರ್ಸೋಕ್ಕೆ, ಈ ಥೈಸ್ ಹತ್ರ ಇಲ್ಲಿ ಬೊಜ್ಜು ಇರುತ್ತೆ ನೋಡಿ, ಈ ಥೈಸ್ ಹತ್ರ ಇರೋ ಬೊಜ್ಜನ್ನ ಕರ್ಸೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸ್ಪೆಷಲಿ ಡಿಸೈನ್ ಮಾಡಿರೋದು ಬಂದು ನಮ್ಮ ಸೆಲ್ಯುಲೈಟ್ ಮತ್ತು ಬಾಡಿ ಫ್ಯಾಟ್ ಅದನ್ನು ರಿಮೂವ್ ಮಾಡೋದಕ್ಕೆ ಈ ಒಂದು ರೋಲಿಂಗ್ ಮಸಾಜ್ ಹೆಡ್ ತುಂಬ ಹೆಲ್ಪ್ ಮಾಡುತ್ತೆ. ಇದನ್ನ ಒಂಥರ ಸರ್ಕ್ಯುಲರ್ ಮೋಷನಲ್ಲಿ ಬನ್ನಿ. ಹಾಗೂ ಗೈಸ್ ನೀವು ಈ ಒಂದು ಮೆಶ್ ಕವರ್ನ ಕೂಡ ರಿಮೂವ್ ಮಾಡ್ಬೋದು. ಸೊ ಹೇಗಪ್ಪ ಅಂದರೆ ಜಸ್ಟ್ ಇದನ್ನ ಹಿಂಗೆ ಹೋಲ್ಡ್ ಮಾಡಿಬಿಟ್ಟು ಒಂದು ಟ್ವಿಸ್ಟ್ ಮಾಡಿದ್ರೆ ಇದು ರಿಮೂವ್ ಆಗುತ್ತೆ. ಇದು ರಿಮೂವ್ ಮಾಡಿದ್ಮೇಲೆ ಈ ಒಂದು ಮಸಾಜರ್ ಹೆಡ್ನ ಹಾಕ್ತಾ ಇದ್ದೀನಿ ನೋಡಿ. ಸೊ ಇದನ್ನ ಇದಕ್ಕೆ ಈ ಥರ ಅಟ್ಯಾಚ್ ಮಾಡಿಬಿಟ್ಟು ನೀವು ಡೈರೆಕ್ಟಾಗಿ ಕೂಡ ಮಸಾಜಿಂಗ್ ಸ್ಟಾರ್ಟ್ ಮಾಡ್ಕೋಬೋದು, ಅಥವಾ ಸೇಫ್ಟಿ ಪರ್ಪಸ್ಗೋಸ್ಕರ ಅಂತ ಅಂದ್ಕೊಂಡು ನೀವು ಇದನ್ನ ಈ ಒಂದು ಮೆಶ್ ಕವರ್ನ ಬೇಕಾದರೆ ಹಾಕ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ಕೋಬೋದು. ಮೆಶ್ ಕವರ್ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಬಿಕಾಸ್ ಅದು ಏನಾದರೂ ಈ ಥರ ಟ್ಯಾಂಗಲ್ ಆಗೋದು ಆ ಥರ ಎಲ್ಲ ಅವಾಯ್ಡ್ ಮಾಡುತ್ತೆ, ಮತ್ತು ಒಂಥರ ಸ್ಮೂತಾಗಿ ಗ್ಲೈಡ್ ಆಗುತ್ತೆ. ಇವಾಗ ಲಾಸ್ಟ್ ಈ ಫ್ಲಾಟ್ ಬಾಡಿ ಮಸಾಜರ್ನ ಹಾಕ್ತಾ ಇದ್ದೀನಿ. ಸೊ ಈ ಫ್ಲಾಟ್ ಬಾಡಿ ಮಸಾಜರ್ ನೀವು ಓವರ್ ಆಲ್ ದ ಬಾಡಿ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಸ್ಪೆಷಲಿ ಏನಾದರೂ ಸ್ವಲ್ಪ ಮಸಲ್ ಪೇನ್ ಅಥವಾ ಏನಾದರೂ ಪೇನ್ ಇದ್ದರೆ ಆ ಟೈಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಅಥವಾ ಏನಾದರೂ ಒಂದು ಮಸಾಜ್ ಬೇಕು, ಓಕೆ ಯಾರಾದ್ರೂ ಹಿಂಗೆ ಒತ್ತು ಕೊಟ್ಟರೆ ಚೆನ್ನಾಗಿರುತ್ತಲ್ಲಪ್ಪ ಅಂತ ಅಂದಾಗ ಈ ಫ್ಲಾಟ್ ಬಾಡಿ ಮಸಾಜನ್ನು ಯೂಸ್ ಮಾಡ್ಕೋಬೋದು. ಸೊ ಈ ರೀತಿ ಆಲ್ ಓವರ್ ದ ಬಾಡಿ, ಲೈಕ್ ಕೈ, ಕಾಲು, ಬೆನ್ನು ಎಲ್ಲ, ಹೊಟ್ಟೆ ಎಲ್ಲ ಕಡೆನೂ ನೀವು ಯೂಸ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿದೆ. ನನಗಂತೂ ಒಂಥರ ತುಂಬ ಫಂಕ್ಷನಲ್ ಅನಿಸ್ತು. ಆ್ಯಂಡ್ ಇರಬೇಕು ಇದು ಮನೆಯಲ್ಲೊಂದು, ಬಿಕಾಸ್ ಬಾಡಿ ಪೇನ್ ಅಂತೂ ಮನೆ ಸ್ಪೆಷಲಿ ಹೋಮ್ ಮೇಕರ್ ಹತ್ರ ಅಥವಾ ಆಫೀಸ್ ಹೋಗೋರ ಹತ್ರನೂ ಪ್ರತಿಯೊಬ್ಬರ ಹತ್ರನೂ ಇರಬೇಕು. ಬಿಕಾಸ್ ಬಾಡಿ ಪೇನ್ ಅನ್ನೋದು ಸಹಜ, ಎಲ್ಲ ಮನುಷ್ಯರಿಗೂ ಇದ್ದೇ ಇರುತ್ತೆ. ಸೊ ಆ ಟೈಮಲ್ಲಿ ಬೇರೆಯವ್ರ ಹತ್ರ ಒತ್ಕೊಡಿ ಅಥವಾ ಮಸಾಜ್ ಹೋಗ್ಬಿಟ್ಟು ಸ್ಪಾನಲ್ಲಿ ಒಂದು ಅಷ್ಟೆಷ್ಟು ದುಡ್ಡು ಖರ್ಚು ಮಾಡಿ ಮಸಾಜ್ ಮಾಡಿಸ್ಕೊಳ್ಳೋ ಬದಲಿ ಮನೆಯಲ್ಲೇ ನಾವು ಆರಾಮಾಗಿ ಮಾಡ್ಕೋಬೋದು. ಸೊ ಇದ್ರದ್ದು ಲಿಂಕ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ನಾನು ಇದನ್ನ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೆಲ್ಲ ಸಿಕ್ಬಿಡುತ್ತೆ. ಈ ಗೈಸ್ ಬನ್ನಿ ಇವಾಗ ಹೊರಡೋಣ. ಬೇಗ ಹೋಗಿ ಬೇಗ ಕೆಲಸ ಮುಗಿಸ್ಕೊಂಡು ಅದನ್ನೇನು ಶೂಟ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅಲ್ಲೇನಾದರೂ ನಮ್ಮದು ಹೋಗ್ತಾ ಇರೋ ಕೆಲಸ ಕನ್ಫರ್ಮ್ ಆಯಿತು ಅಂತಂದರೆ ಮುಂದೆ ಫ್ಯೂಚರ್ ಬ್ಲಾಗ್ಸಲ್ಲಿ ನಾವು ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ಹಲೋ, ಏನ್ ಮಾಡ್ತಾ ಇದ್ದೀರಮ್ಮ? ಹೌದಾ, ಇಲ್ಲ ತಿನ್ಬೇಕು ನಾವು ಈಗ. ಸಿಂಬಾ ಅದೇ ನಂದು ಬಂದಿದ್ರು, ಲಚ್ಚು ಮತ್ತೆ ಲಡ್ಡುನು ಬಂದಿದ್ರು ಅವರು.
ಸೊ ಇವತ್ತು ನಂದು ಸ್ಪೆಷಲ್ ನಡೀತಾ ಇದೆ ಮನೇಲಿ. ಏನೇ ಮಾಡ್ತಿದ್ಯಾ ಸ್ಪೆಷಲ್? ನಾವು ಗೋಬಿ ಮಟರ್ ಪಲ್ಯ ಮಾಡ್ತೀವಿ. ಗೋಬಿ ಮಟರ್ ಪಲ್ಯ ಮಾಡ್ತಾವಳೆ. ಸೊ ಗೋಬಿ ಅಂದರೆ ಇದು ಕಾಲಿಫ್ಲವರ್ನ ಕಟ್ ಮಾಡಿಬಿಟ್ಟು ಸ್ವಲ್ಪ ನೀರಲ್ಲಿ ಬಿಸಿನೀರಲ್ಲಿ ಒಂಚೂರು ಬೇಯಿಸ್ಕೋಬೇಕು. ಅಂದರೆ ಅದರೊಳಗಿರೋ ಹುಳ್ಳಗಳು ಅಥವಾ ಏನೇ ಒಂದಿದ್ರು ಹೊರಗಡೆ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಇಲ್ಲ ಬಿಸಿನೀರಲ್ಲಾದರೂ ಹಾಕಿಡಬೇಕು ಒಂದು ಸ್ವಲ್ಪ ಹೊತ್ತು. ನಾವೇನು ಮಾಡ್ತೀವಿ ಅಂದರೆ ಬಿಸಿನೀರಲ್ಲಿ ಹಾಕ್ಬಿಟ್ಟು ಒಂಚೂರು ಅರಿಶಿನ ಹಾಕ್ಬಿಟ್ಟು ಒಂದು 2 ನಿಮಿಷ ಅದನ್ನು ಬೇಯಿಸ್ಬಿಟ್ರೆ ಸಾಕು. ಆ್ಯಂಡ್ ಇವಾಗ ಎಲ್ಲ ಕಟಿಂಗ್ ಮಾಡ್ಕೊತಾವಳೆ. ಅವಳೇ ಬಿಟ್ಟಿದ್ದೀನಿ ಇವತ್ತು ಪಲ್ಯ ಮಾಡೋಕ್ಕೆ. ನಾನು ಚಪಾತಿ ಇಟ್ಟು ಮಿದ್ದಿಟ್ಟಿದ್ದೀನಿ. ಬಿಕಾಸ್ ಮೊನ್ನೆ ಒಂದ್ಸತಿ ಮಾಡ್ಕೊಂಡು ಬಂದಿದ್ಲು, ಸಕ್ಕದಾಗಿ ಮಾಡ್ಕೊಂಡು ಬಂದಿದ್ಲು, ತುಂಬ ಚೆನ್ನಾಗಿತ್ತು ಟೇಸ್ಟ್. ಸೊ ಅದಕ್ಕೆ ಇವತ್ತು ಅವಳೇ ಮಾಡು ಅಂತ ಹೇಳ್ತಿದ್ದೀನಿ. ಯಾಕೆ ಚಿಕ್ಕದಾಗಿ ಇಷ್ಟ ಇದೆ? ನಾನು ಹಾಗೆ ಹಚ್ಚೋದು, ನಂಗೆ ದೊಡ್ಡದಾಗಿ ಇಷ್ಟ ಆಗಲ್ಲ. ಸಿಂಬಾ ಸಾಕು, ಎಲ್ಲದಕ್ಕೂ ಒಂದು ಲಿಮಿಟ್ ಇರುವುದು ಸಿಂಬಾ. ನೀನು ಲಿಮಿಟ್ ಅನ್ನು ಕ್ರಾಸ್ ಮಾಡಬೇಡ. ಇಷ್ಟೊಂಥರ ಇದಕ್ಕೆ ಟೊಮೆಟೊ ಬೇಕು, ಇನ್ನೊಂದು ಅರ್ಧ ಹಾಕಿ. ಇಲ್ಲ ಕಡೆ ನಾನು ಇಷ್ಟ ಒಂದೇ ಟೊಮೆಟೊ ಒಂದೇ ರೂಢಿ ಮುಗಿಸ್ತೀನಿ. ನೋಡ್ಕೊ ಹಾಕು, ಪಲ್ಯ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಕ್ವಾಂಟಿಟಿ ಪ್ರಶ್ನೆ ಅಲ್ಲ, ಟೇಸ್ಟ್ ಪ್ರಶ್ನೆ. ಟೇಸ್ಟೇನೆ ನಂದು ಇಷ್ಟಿದ್ದು ಬೇಕಾಗುತ್ತೆ. ಸಾಕು, ಈಗ ಈರುಳ್ಳಿ ಒಂದಾಕು, ಟೊಮೆಟೊ ಬೇಡ. ಅರ್ಧ ಟೊಮೆಟೊ ಹಾಕು, ಚೆನ್ನಾಗಿರುತ್ತೆ ಟೇಸ್ಟ್, ಸಕ್ಕತ್ತಾಗಿರುತ್ತೆ. ಟೊಮೆಟೊ ಜಾಸ್ತಿ ಆಗೋಷ್ಟು ಟೇಸ್ಟು. ಚಿಕ್ಕದು ಕೊಡ್ತೀನಿ ಕಡೆ, ಅದನ್ನೇ ಹಾಕಿ. ತುಂಬಾ ಚಿಕ್ಕದಿದ್ರೆ ಡೈಪೂಸನ ಎಲ್ಲ ಅಂತ ಇದೆ. ಡೈಪೂಸನ ನೀನ್ ಸ್ಕೂಲ್ಗೆ ಹೋಗಿದ್ರೆ ಏನ್ ನಾಟಕ ಆಡ್ತಿದ್ದೆ ನೋಡು ಕುಂಚಿ. ಇದು ದೊಡ್ಡದೇ ಇತ್ತು, ಅರ್ಧನೇ ನಾನು ಹಾಕೋದು. ಏನ್ ಗೊತ್ತಾ, ನನ್ನ ತಂಗಿ ನಮ್ಮಮ್ಮ ಊರಿಗೆ ಹೋದಾಗ ಫುಲ್ ಅಡಿಗೆ ಮಾಡಿ 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 ಚೆನ್ನಾಗಿ ಅಡಿಗೆ ಮಾಡೋದು ಕಲ್ತ್ಕೊಂಡ್ಬಿಟ್ಟ ಇದ್ದಾಳೆ ಅಲ್ವೇನೆ? ಅಯ್ಯೋ, ಫುಲ್ ಚಾಂಪ್ ಆಗ್ಬಿಟ್ಟಿದ್ದಾಳೆ ಅಡಿಗೆನಲ್ಲಿ. ನಾನು ವರ್ಷಕ್ಕೆಲ್ಲ ಹೆಂಗ್ ಮಾಡ್ತೀನಿ ಗೊತ್ತಾ? ಮಶಪ್ಪನ ಸಖತ್ತಾಗಿ ಮಾಡ್ತಾರೆ. ಅಂದ್ರೆ ಮದ್ವೆಗೆ ರೆಡಿ ಆಗಿದ್ದಾಳೆ ಅಂತ. ಗಂಡನ ಮನೆಗೆ ಹೋಗಕ್ಕೆ ರೆಡಿ ಆಗಿದ್ದಾಳೆ. ಇನ್ನೇನು ಗಂಡನ ಮನೆಗೆ ಓಡಿಸಿದ್ರೆ ಹೋಗ್ಬಿಟ್ಟು ಚೆನ್ನಾಗಿ ಅಡಿಗೆ ಗಿಡಿಗೆ ಎಲ್ಲ ಮಾಡಿ ಎಲ್ಲಾರನ್ನೂ ಖುಷಿ ಪಡಿಸ್ತಾಳೆ. ಫುಲ್ ತಿಂತಾ ಇದ್ರೆ ಹಂಗೆ ಹಂಗೆ ಹಿಂಗೆ ದಿನ ಮಾಡ್ಬಾರ್ದು ಅಡುಗೆ. ಯಾವಾಗ ಊಟ ಮಾಡಿ ಬ್ಯಾಲ್ ದಿನ ಅಡ್ಗೆ ಮಾಡ್ದಂತೆ ಗಂಡನ ಮನೆಯಲ್ಲಿ ಅವ್ರ ಮನೇಲಿ ಹೆಂಗ್ ತಿಂತಾರೆ. ಡೈಲಿ ಗಂಡನ ಹತ್ರ ಅಡ್ಗೆ ಮಾಡಿಸ್ತೀಯ? ಅಡ್ಗೆ ಮಾಡಿಸ್ತು ನನಗೆ ಗೊತ್ತಿಲ್ಲ. ಮನೆ ಮಾತ್ರ ಓಡಿಸ್ತೀನಿ. ನನ್ನ ಕೈಲಾಗಲ್ಲ, ತಂದಿರೋ ಕೈ ಹಾಕ. ಆಯ್ತಾ? ಇದು ಈರುಳ್ಳಿ ಹಾಕಿ ತಾಯಿ. ಸಾಕು ಅಕ್ಕ, ಸುಮ್ಮನೆ ನಿಮ್ಮಮ್ಮ ಕರೆಕ್ಟ್ ಒಂದು ತಗೋ ಇಲ್ವಾ? ರೆಸಿಪಿ ಬೈ ಮೇಘಲ ಆಗಿರೋದ್ರಿಂದ ಮೇಘಲ ಅವ್ರು ಎಕ್ಸ್ಪ್ಲೈನ್ ಮಾಡಿ. ಇದನ್ನ ಬರೀ ಒಂದು 10 ನಿಮಿಷ ಮಾತ್ರ, 10 ನಿಮಿಷ ಒಂದು 10 ನಿಮಿಷ ಬೇಯಿಸಿ ಸಾಕು. ಇದನ್ನ ಬೇಯಕ್ಕೆ ಫುಲ್ ಬಿಡಬೇಡಿ, ಯಾಕಂದರೆ ಮಸಾಲೆ ಎಲ್ಲ ಹಾಕ್ತೀವಲ್ಲ ಆವಾಗ ಬೇಯಬೇಕು. ಇದು ಅವಾಗ ಎಣ್ಣೆಲಿ ಚೂರು ಎಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗಲೇ ಫುಲ್ ಬೆಂದ್ಬಿಟ್ರೆ ಆವಾಗ ಚೆನ್ನಾಗಿರಲ್ಲ, ಫುಲ್ ಮೆತ್ತಗಾಗ್ಬಿಡುತ್ತಾ? ಮೆತ್ತಗಾಗ್ಬಿಡುತ್ತೆ. ಎಲ್ಲಿ ಕಲ್ತ್ಕೊಂಡೆ? ಯಾರ? ನಮ್ಮಮ್ಮ ಅಮ್ಮ ಕೈ ರೆಸಿಪಿ. ನಾನು ನಮ್ಮಮ್ಮಗೆ ಒಂದು 20 ಸಲ ಫೋನ್ ಮಾಡ್ತೀನಿ, ಏನು ಮಾಡಬೇಕು ಅಂತ. ಅಮ್ಮಂಗೆ ಅಷ್ಟೇ ಅಲ್ಲ, ಬೈ ಚಾನ್ಸ್ ಏನಾದರೂ ನಮ್ಮಮ್ಮ ಇರಿಟೇಟ್ ಆಗ್ಬಿಟ್ರೆ ಇವಳಿಗೆ ಮಾಡ್ತೀನಿ. ರೆಸಿಪಿ ಏನಾದರೂ ಅಡುಗೆ ಮಾಡ್ತಾಳೆ ಅಂದರೆ ಒಂದಷ್ಟು ಫೋನ್ ಬಂದಿರುತ್ತೆ. ಅದಾದ್ಮೇಲೆ ಏನು ಹಾಕ್ಲಿ, ಇದಾದ್ಮೇಲೆ ಏನು ಹಾಕ್ಲಿ, ಆಮೇಲೆ ಕ್ರೆಡಿಟ್ ಮಾತ್ರ ಫುಲ್ ತೊಗೊಂಡ್ಬಿಡ್ತಾಳೆ ನಾನು ಮಾಡಿದ್ದು ಅಂತ. ಹೇಳ್ಕೊಟ್ಟಿರೋದು ನಾವು ತಾನೇ. ನಾನು ಮಶ್ರೂಮ್ ಸಾಂಬಾರು ಮಾತ್ರ ವಾರಕ್ಕೆ ಒಂದ್ಸಲ ಮಾಡ್ಕೊಂಡು ತಿಂತೀನಿ ಅಕ್ಕ. ಮಶ್ರೂಮ್ ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತಾಳೆ, ನನಗಿಂತನೂ ಚೆನ್ನಾಗಿ ಮಾಡ್ತಾಳೆ. ನಾನು ಇವಾಗ ಸಪ್ರೇಟ್ ಬೇಯಿಸ್ದೆ, ನಾನು ಒಂದೇ ಸಲ ರುಬ್ಬಿಡ್ತೀನಿ ಮಶ್ರೂಮ್ಗೆ. ಸಖತ್ತಾಗಿ ಮಾಡ್ತಾರೆ. ಒಂದ್ಸತಿ ಮಶ್ರೂಮ್ ಸಾಂಬಾರ್ ರೆಸಿಪಿನೂ ನಂದು ಆ ಥರ ಮಾಡಿಸ್ಬೇಕು. ಇವಾಗ ನಮ್ಮ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂದರೆ ಕರಿಬೇವು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಈರುಳ್ಳಿ ಇಷ್ಟೇ ಬೇಕು. ಇಲ್ಲಿ ಗ್ರೀನ್ ಪೀಸ್ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ಗೋಬಿನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ ಒಂಚೂರು. ನಾನು ಆಲೂಕಾಯಿ ಕಾಯಕ್ಕೆ ಬಿಡೋಣ. ಅಪ್ಪ ಜಾರುತ್ತೆ.
ಹುಷಾರು. ಇಷ್ಟೊಂದು ರಿಸ್ಕ್ ಅಲ್ಲಿ ಇಡ್ತೀಯಲ್ಲ. ನನ್ಗೇನ್ ರಿಸ್ಕ್ ಅನ್ಸಲ್ಲ, ನನಗೆ ಡೈಲಿ ಮಾಡೋ ಅಭ್ಯಾಸ ಇದೆ, ಸೊ ನನ್ಗೆ ರಿಸ್ಕ್ ಅನ್ಸಲ್ಲ. ನಾನು ಸ್ವಲ್ಪ ಐನು ಎಣ್ಣೆ ಜಾಸ್ತಿ ತಿನ್ಬಾರ್ದು ಅಂತ ನಾನಾದ್ರೆ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತೀನಿ, ಈ ಕಡೆ ನನಗೆ ಇಷ್ಟ. ಎಣ್ಣೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಬರುತ್ತೆ ಅಂತ. ಬರುತ್ತೆ. ಬಟ್ ಎಣ್ಣೆಗಿಂತ ನೀನು ನನ್ನ ಪ್ರಕಾರ 1 ಸ್ಪೂನ್ ಎಣ್ಣೆ 2 ಸ್ಪೂನ್ ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ, ಹೆಲ್ದಿನೂ ಇರುತ್ತೆ. ನಾನು ತುಪ್ಪ ಅಂದ್ರೆ ನಾನು ಚಪಾತಿಗೆ ತುಪ್ಪ ಹಾಕ್ಬಿಟ್ಟು 2 ಕಡೆನೂ ಬೇಯಿಸ್ತೀನಿ. ನಮ್ಮ ಡ್ಯಾಡಿಗೂ ಅಷ್ಟೇ, ರಾತ್ರಿ ಕೊಡ್ಬಾರ್ದು ನಮ್ಮ ಡ್ಯಾಡಿಗೆ ತುಪ್ಪ ಎಲ್ಲ, ಬಟ್ ನಾನು ಕೊಡ್ತೀನಿ. ಚಪಾತಿ ಮಾತ್ರ ಚೆನ್ನಾಗಿ ಹಾಕ್ತೀನಿ, ಬಟ್ ಪಲ್ಯಕ್ಕೆ ಹಾಕಲ್ಲ. ಅದಕ್ಕೆ ಡ್ಯಾಡಿ ಏನು ಹೇಳಿದೆ ಗೊತ್ತಾ, ಡ್ಯಾಡಿ ಅವತ್ತು ಫೋನ್ ಮಾಡಿಬಿಟ್ಟು ಹೇಳ್ತೈತೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ, ಮಮ್ಮಿನೂ ಮಾಡಲ್ಲ ಹಿಂಗೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ ಹಿಂಗಂತೈತೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ, ಮಮ್ಮಿನೂ ಮಾಡಲ್ಲ ಅಲ್ಲೇ. ನಾನು ಇದೆಲ್ಲ ಚೆನ್ನಾಗಿ ಮಾಡ್ತೀನಿ, ತುಪ್ಪ ಎಲ್ಲ ಚೆನ್ನಾಗಿ, ಯಾಕಂದ್ರೆ ನಾವು ಡೈಲಿ ಹೊಸ ಹೊಸ ಐಟಮ್ ಕೊಡ್ತಲ್ಲ ತಿನ್ನಕ್ಕೆ ನಂದು ಅಂತಂದ್ರೆ. ನಾವು ಇಷ್ಟು ಕೆಲಸ ಮಾಡ್ತೀವಲ್ಲ, ನಮಗೆ ಪ್ರೋಟೀನ್ ವಿಟಮಿನ್ ನಮ್ಮ ಮನೇಲಿ ಯಾರ್ದು ಈಟಿಂಗ್ ಸ್ಕೆಡ್ಯೂಲ್ ಕರೆಕ್ಟ್ ಆಗಿಲ್ಲ. ಅಟ್ಲೀಸ್ಟ್ ನಾವು ಏನ್ ತಿಂತೀವಲ್ಲ ಅದಾದ್ರೂ ಚೆನ್ನಾಗಿರ್ಬೇಕು ಅಂತ ನಾವು ಚೆನ್ನಾಗಿ ಹಾಕ್ತೀವಿ ತುಪ್ಪ ಎಲ್ಲ. ಅಂಡ್ ತುಪ್ಪ ತಗೋಬಾರ್ದು, ನಮ್ಮ ಊರಿಂದ ಬೆಣ್ಣೆ ತಗೊಂಬರ್ತಾರೆ, ಅಲ್ಲಿ ಮನೇಲಿ ಕಾಯಿಸ್ತೀವಿ. ಸೊ ತುಂಬಾ ಹೆಲ್ದಿ ಆಗಿರೋದ್ರಿಂದ ಚೆನ್ನಾಗಿ ತಿಂತೀವಿ. ಎಸ್. ಸೊ ಇಲ್ಲಿ ನೋಡಿ, ಆಲ್ರೆಡಿ ನನ್ನ ಹತ್ರ ಇಲ್ಲಿದೆ ತುಪ್ಪ. ನಮ್ಮಮ್ಮ ನನ್ನ ಮಗ ನೋಡ್ಬಿಟ್ರೆ ಇದನ್ನ. ಸೊ ಆಲ್ರೆಡಿ ಒಂದು ಬಾಟ್ಲಿ ತುಪ್ಪ ಇಲ್ಲಿದೆ. ಸ್ವಲ್ಪ ಲೈಟ್ಸ್ ಎಲ್ಲ ಹಾಕಿದ್ದೀನಿ. ಇವಾಗ ಏನಂತಾರೆ ಇದಕ್ಕೆ, ಸಾಸಿವೆ ಏನಂತಾರೆ ಅಂತಾನೆ ಗೊತ್ತಿಲ್ಲ, ಅದೇನು ಅಡುಗೆ ಮಾಡ್ತೀನಿ ನೀನು. ಹೆಂಗೆ ಇದು ಟೆಕ್ನಿಕ್. ಇಷ್ಟೆಲ್ಲ ಗ್ಯಾಸ್ ಮೇಲೆ ಆರಲ್ಲ, ಅವಾಗ ಗ್ಯಾಸ್ ಮೇಲೆ ಆರಲ್ಲ, ಮೇಲ್ಗಡೆ ಇದ್ರ ಮೇಲೆ ಹತ್ತಲ್ಲ, ಇದಕ್ಕೆಲ್ಲ ವೇಟೇ ಮಾಡಲ್ಲ, ಒಂದೇ ಸಲ ಹಾಕ್ಬಿಟ್ಟು ಇದು ಮಾಡ್ಕೊಳ್ತೀವಿ. ಅಲ್ಲ ಅದು ಇನ್ನೇನು ಮಾಡ್ಕೊಬಿಡ್ತೀನಿ ನಾನು. ನೋಡಿ ಎಷ್ಟು ಒಂಥರ ಗ್ಯಾಸ್ ಮೇಲೆಲ್ಲ ಆರೋದೀಗ. ಕುಕ್ಕಿಂಗ್ ಟೆಕ್ನಿಕ್ಸ್ ನಂದು ಹತ್ರ ಚೆನ್ನಾಗಿ ಕಲ್ತ್ಕೋಬಹುದು ನೋಡಿ. ನಾನೆಲ್ಲ ಒಂದೇ ಸಲ ಜಾಸ್ತಿ ಹಾಕೋದು, ಪೂರ್ತಿ ಬೇಯಕ್ಕೂ ಬಿಡಲ್ಲ, ಎಲ್ಲಾನು ಒಂದೇ ಸಲ ಹಾಕ್ಬಿಟ್ಟು. ಯಾವಾಗಲೂ ಒಗ್ಗರಣೆ ಹಾಕ್ದಾಗ ಈ ಥರ ಟೊಮ್ಯಾಟೊ ಈರುಳ್ಳಿ ಎಲ್ಲ ಅಟ್ಲೀಸ್ಟ್ 1 ಚಿಟಿಕೆ ಏನಾದರೂ ಸಾಲ್ಟ್ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಇಟ್ಕೊಳುತ್ತೆ. ಆ್ಯಂಡ್ ಆಲ್ಸೋ ಟೊಮ್ಯಾಟೊ ಎಲ್ಲ ಬೇಗ ಕರಿ ಹೋಗುತ್ತೆ. ನಾನು ಇದನ್ನ ಪ್ರತಿ ಸತಿನೂ ಹೇಳ್ತೀನಿ. ಹೌದಾ? ಇವಾಗ ಒಂದು 2 ನಿಮಿಷ ಬೇಗ ಬಿಡ್ತೀನಿ. ನನಗೆ ಈರುಳ್ಳಿ ಟೊಮೆಟೊ ಎಲ್ಲ ಚಿಕ್ಕ ಚಿಕ್ಕದಾಗಿ ಇರಬೇಕು, ಕಟಿಂಗ್ ಎಲ್ಲ ದೊಡ್ಡದಾಗಿ ನಂಗೆ ಇಷ್ಟ ಆಗಲ್ಲ. ಲಚ್ಚುನು ಮಾಡ್ತಾಳೆ ಪನ್ನೀರ್ ಪಲ್ಯ ಮಾಡ್ತಾಳೆ, ನಮ್ಮ ಲಚ್ಚಕ್ಕ ಸಖತ್ತಾಗಿ ಮಾಡ್ತಾಳೆ. ನೆನ್ನೆ ತಂದು ಹಂಗೆ ತಗೊಂಡೋಗ್ದು. ತಿಂದಿಲ್ಲ ನೀನು? ಏನೊಂದು ಅರ್ಧ ಚಪಾತಿ ತಿಂಡಿ, ಆಮೇಲೆ ತಿನ್ನೋಣ ಅನ್ಕೊಂಡು ಇರ್ತಾ ಇದ್ದಾರೆ, ಇಲ್ಲ ಅನ್ಸುತ್ತೆ ಇತ್ತು. ನೆಕ್ಸ್ಟ್ ಇವಾಗ ಎಲ್ಲ ಬೆಂದಿದೆ ಸ್ವಲ್ಪ. ಇವಾಗ ನಾನು ಗ್ರೀನ್ ಪೀಸ್ ಹಾಕೋತಾ ಇದ್ದೀನಿ. ಈ ಪ್ಯಾಕೆಟ್ ಗ್ರೀನ್ ಪೀಸ್ ಇರುತ್ತಲ್ಲ, ಆದಷ್ಟು ಅವಾಯ್ಡ್ ಮಾಡಿ ತಿನ್ನೋದು. ಇಟ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಸಿಂಬಾ ಇದೇನೆ ಒಂದೊಂದು ಹಂಗೆ ಹಾಕ್ಬಿಟ್ಟಿದ್ಯಾ? ಇದೇನು ಇಷ್ಟಪ್ಪ ಗೊತ್ತು, ಅದನ್ನ ನೋಡ್ಕೊಂಡಿಲ್ಲ ಅನ್ಸುತ್ತಲ್ಲ. ಸಾಲ್ಟ್ ಈಗ ರುಚಿಗೆ ತಕ್ಕಷ್ಟು ಅಕ್ಕ ಸಾಲ್ಟ್ ಹಾಕಿದ್ದಾಳೆ, ಯಾಕಂದ್ರೆ ಒಳಗೆ ಹಾಕಕ್ ಬರಲ್ಲ. ನಾನು ಒಂದು 20 ಸಲ ಟೇಸ್ಟ್ ಮಾಡ್ತೀನಿ, ಅದೊಂದು ನನಗೆ ಪ್ರಾಬ್ಲಮ್ ಇದೆ. ಸಾಲ್ಟ್ ನನಗೆ ಗೊತ್ತಾಗಲ್ಲ. ಇಷ್ಟಿಷ್ಟೇ ಒಂದು 10 ಸತಿ ಹಾಕಿರ್ತಾಳೆ. ಕಮ್ಮಿ ಹಾಕಿದ್ರೆ ಹಾಕೋಬಹುದು, ಜಾಸ್ತಿ ಹಾಕಿದ್ರೆ ಏನು ಮಾಡಲಿ, ಅದು ಬೇರೆ ಟೆಕ್ನಿಕ್ ಇರ್ತದೆ ಅಷ್ಟೇ. ಇವಾಗ ಇಂಪಾರ್ಟೆಂಟ್ ಏನಂದ್ರೆ ಈಗ ನೆಕ್ಸ್ಟು ಖಾರಕ್ಕೋಸ್ಕರ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಳ್ಳೋಣ. ಸ್ವಲ್ಪನೇ ನಾನು ಹಾಕೊಳ್ಳೋದು, ಯಾಕಂದರೆ ನಾನು ನಮ್ಮ ಮಮ್ಮಿ ಮಾಡಿರೋ ಮಸಾಲೆ ಪುಡಿ ಹಾಕೋತೀನಿ, ಇಷ್ಟೇ ನಾನು ಹಾಕೊಳ್ಳೋದು. ಸ್ವಲ್ಪ ಖಾರ ಇರಲಿ ಅಂತ ಅಷ್ಟೇ.
ನೆಕ್ಸ್ಟು ಇಲ್ಲಿ ನಮ್ಮ ಮ್ಯಾಜಿಕ್ ಮಸಾಲ ಇದು ನಮ್ಮ ಮಮ್ಮಿ ಮ್ಯಾಜಿಕ್ ಮಸಾಲ ಇದನ್ನ ಹಾಕೋತೀನಿ. ಹೋಮ್ ಮೇಡ್ ಸಾಂಬಾರ್ ಪೌಡ್ರ್ ಅಷ್ಟೇ ನಾನು ಹಾಕೊಳ್ಳೋದು. ಜಾಸ್ತಿ ಹೊರಗಡೆದು ಏನು ಮಸಾಲೆ ಪುಡಿ ತಿನ್ನಲ್ಲ. ಇವಾಗ ಕಡಿಮೆ, ಮುಂಚೆ ತುಂಬ ತಿಂತೀನಿ, ಇವಾಗ ಕಡಿಮೆ ಮಾಡಿದ್ದೀನಿ ಹೆಲ್ತ್ಗೋಸ್ಕರ. ಅಷ್ಟೇ. ನೀರು ಅಷ್ಟೇ ಬೇಯಿಸುವಾಗ ತುಂಬ ಕಡಿಮೆ ಹಾಕ್ಬಿಟ್ಟು ಬೇಯಿಸಿ. ಅದೇನು ಗೊತ್ತಾ, ಎಣ್ಣೆಲೇ ನೀರು ಹಾಕ್ಲಿಲ್ಲ ಅಂದ್ರೂ ನಡೆಯುತ್ತೆ, ಸಾಕು ಅಷ್ಟೇ. ಇಷ್ಟು ಹಾಕಿ ಅದು ಬೇಯೋದು ಬೇಡವೇನೆ? ಬೇಯುತ್ತೆ, ಅದು ಹಂಗೆ ಬೇಯ್ಕೊಳ್ಳುತ್ತೆ. ಎಣ್ಣೆನಲ್ಲೇ ಬೇಯಬೇಕು. ಈ ಪಲ್ಯಗಳೆಲ್ಲ ಎಣ್ಣೆನಲ್ಲೇ ಬೆಂದ್ರೇನೆ ತುಂಬ ಚೆನ್ನಾಗಿ ಟೇಸ್ಟ್ ಬರೋದು. ಒಂಚೂರು ನೀರು ಹಾಕ್ತಿದ್ದೀನಿ, ಜಾಸ್ತಿ ಹಾಕ್ತಾ ಇಲ್ಲ, ಇಷ್ಟೇ ಹಾಕ್ತಾ ಇರೋದು, ಸಾಕು. ಹೊರಗಡೆ ಹೋಗಿದ್ವಿ, ಸೊ ಜಸ್ಟ್ ಬಂದ್ಬಿಟ್ಟು ಹಾಗೇನೆ ಒಂದು ಸ್ವಲ್ಪ ಹಾಲನ್ನ ಕಾಯಕ್ಕಿಟ್ಟಿದೆ. ಆಕ್ಚುಲಿ ಬೆಳಗ್ಗೆನೆ ಒಂದು ಸ್ವಲ್ಪ ಹಾಲು ಇಟ್ಟಿದೆ, ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಬಿಟ್ಟು ಕಾಯಕ್ಕಿಟ್ಟಿದ್ದೀನಿ. ಇವತ್ತು ಹೋಮ್ ಮೇಡ್ ಪನ್ನೀರ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಹಾಲು ಕಾಯಕ್ಕಿಡೋದು ತುಂಬ ಈಸಿ, ಆರಾಮಾಗಿ ಮನೇಲೇ ಮಾಡ್ಕೋಬೋದು. ನಾವು ಒಂದು 100 ಗ್ರಾಮ್ ಪನ್ನೀರ್ಗೆ ಎಷ್ಟು ದುಡ್ಡು ಕೊಟ್ಟಿರ್ತೀವಿ ಗೊತ್ತಾ? ಇಲ್ಲಾಂದ್ರೆ ಒಂದು 110-120 ರುಪೀಸ್ ಅಷ್ಟು ಕೊಟ್ಟು ಪೇ ಮಾಡಿರ್ತೀವಿ. ಬಟ್ ಮನೇಲೆ ನೀವು ಒಂದು ಅರ್ಧ ಲೀಟ್ರ್ ಅಥವಾ 1 ಲೀಟ್ರ್ ಹಾಲು 50 ರೂಪಾಯಿಗೆ ಹಾಲು ತೊಗೊಬಂದ್ರೆ ಸಾಕು, ನಿಮಗೆ ಎಷ್ಟು ಜಾಸ್ತಿ ಆಲ್ಮೋಸ್ಟ್ ಒಂದು 150 to 200 ಗ್ರಾಮ್ಸ್ ಅಷ್ಟು ಪನ್ನೀರ್ ಬರುತ್ತೆ. ಸೊ ಅದಕ್ಕೆ ಇವತ್ತು ಮನೆಯಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಹಾಲು ಕಾಯಕ್ಕಿಟ್ಟಿದ್ದೀನಿ. ಆ್ಯಂಡ್ ಮಾಮೂಲಿ ಅನ್ನ ಸಾಂಬಾರು ಸ್ವಲ್ಪ ಬಿಸಿ ಮಾಡೋಕ್ಕೆ ಅಂತ ಸಾಂಬಾರು ಇಟ್ಟಿದ್ದೀನಿ. ಅನ್ನ ಆಯಿತು. ಸೊ ಬನ್ನಿ ಬೇಗ ಇದು ಪನ್ನೀರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕುಕ್ಕಾಗಿ ಹಾಲು ಚೆನ್ನಾಗಿ ಕುದಿ ಬರ್ತಾ ಇರೋ ಟೈಮಲ್ಲಿ ಒಂದು ನಿಂಬೆಹಣ್ಣಿನ ಜ್ಯೂಸನ್ನ ಹಾಕ್ತಾಯಿದ್ದೀನಿ. ಸೊ ನಿಂಬೆಹಣ್ಣು ಜ್ಯೂಸನ್ನ ತೆಗೆದು ಇಟ್ಕೊಂಡಿದ್ದೀನಿ. ಅದನ್ನು ಒಂದು 2 ಟೈಮ್ ಹಾಕಬೇಕು. ಒಂದು ಸ್ವಲ್ಪ ಮಾಡಿ ಒಂದು ನಿಂಬೆಹಣ್ಣು ಜ್ಯೂಸನ್ನ ಹಾಕಿ ಕ್ಲೀನಾಗಿ ಈ ಥರ ಹಾಕಿ ಮಿಕ್ಸ್ ಮಾಡ್ತಾಯಿದ್ರೆ ಹಾಲು ಬಂದು ಹೊಡೆದು ಬಿಡುತ್ತೆ. ಸೊ ಹಾಲು ಹೊಡೆದಾಗ ಅಲ್ಲಿ ನೋಡ್ಬೋದು. ಸೊ ಆ ರೀತಿಯಾಗಿ ಸಪ್ರೇಟ್ ಆಗುತ್ತೆ. ಒಂಥರ ಪೇಲ್ ಯೆಲ್ಲೋಯಿಶ್ ಗ್ರೀನ್ ಥರ ನೀರು ಸಪ್ರೇಟ್ ಆಗುತ್ತೆ. ಮತ್ತು ಪನ್ನೀರ್ ಕಂಟೆಂಟ್ ಎಲ್ಲ ಸ್ವಲ್ಪ ಸಪ್ರೇಟ್ ಆಗುತ್ತೆ. ಸೊ ಆ ಥರ ಆದಾಗ ನಾವು ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ನೋಡಿ, ಈ ರೀತಿಯಾಗಿ ಸಪ್ರೇಟ್ ಆಗುತ್ತೆ. ಸೊ ತುಂಬಾ ಈಸಿ ಒಂದು ಪನ್ನೀರ್ ಮಾಡೋದು, ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ತುಂಬಾ ಹೆಲ್ದಿ ಕೂಡ, ತುಂಬ ಒಳ್ಳೆ ಪ್ರೋಟೀನ್ ಸಿಗುತ್ತೆ ನಮಗೆ ಪನ್ನೀರಲ್ಲಿ. ಸೊ ಡೆಫಿನೆಟ್ಲಿ ಮನೇಲಿ ಮಾಡಿ. ಓಕೆ ಗೈಸ್, ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ, ನೋಡಿ ಒಂದು ಡಬ್ಬೆನೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪನ್ನೀರ್ದು. ಸೊ ಇವಾಗ ಆಲ್ಮೋಸ್ಟ್ ನಮ್ಮದು ಪನ್ನೀರ್ ಏನಿದೆ ಫಾರ್ಮ್ ಆಗಿದೆ. ಹೇಗೆ ಗೊತ್ತಾಗುತ್ತೆ ಅಂದರೆ, ಈ ನೀರು ಏನಿದೆಯಲ್ಲ ಒಂದು ಸ್ವಲ್ಪ ಯೆಲ್ಲೋಯಿಶ್ ಅಂತ ಲೈಟ್ ಗ್ರೀನ್ ಯೆಲ್ಲೋಯಿಶ್ ಗ್ರೀನ್ ಆಗುತ್ತೆ. ಸೊ ಆ ಥರ ಆದಾಗ ನಮ್ಮದು ಪನ್ನೀರ್ ಆಗಿದೆ ಅಂತ ಅರ್ಥ. ಆ್ಯಂಡ್ ಸ್ವಲ್ಪನೂ ಹಾಲಿನ ಕಂಟೆಂಟ್ ಇರಲ್ಲ, ಫುಲ್ ನೀರಾಗ್ಬಿಡುತ್ತೆ ಆಯಿತಾ. ಸೊ ಇವಾಗ ಇದನ್ನ ಆಫ್ ಮಾಡಿಬಿಟ್ಟು ಒಂದು 2 ನಿಮಿಷ ಹಾರಾಕ್ಬಿಟ್ಟು ಅದಾದಮೇಲೆ ಮತ್ತೆ ಸ್ಟ್ರೈನ್ ಮಾಡ್ಕೊತೀನಿ. ಸೊ ಗೈಸ್, ನೆಕ್ಸ್ಟ್ ಬಂದು ಈ ರೀತಿಯಾಗಿ ಒಂದು ಬಟ್ಟೆನ ತಗೋತಾ ಇದ್ದೀನಿ. ಸ್ವಲ್ಪ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ವೈಟ್ ಬಟ್ಟೆನ ತಗೊಂಡ್ರೆ ನೀಟಾಗಿ ಸ್ಟ್ರೈನ್ ಆಗುತ್ತೆ ಅಂತ. ಅದಾದಮೇಲೆ ಇದು ಮಾಮೂಲಿ ಇದು ಬರುತ್ತಲ್ಲ ಸೋಸೋದು ಮತ್ತು ಇನ್ನೊಂದು ಕಡೆ ತಗೊಂಡಿದ್ದೀನಿ. ಈ ಸೋಸೋದ್ರದೊಳಗೆ ಬಟ್ಟೆ ಹಾಕ್ಬಿಟ್ಟು ಈ ಥರ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಪನ್ನೀರ್ ಹೇಗೆ ಮಾಡೋದು ಅಂತ. ಬೈ ಚಾನ್ಸ್ ಯಾರಿಗಾದ್ರೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂದರೆ ಈ ಥರ ಮಾಡಿ. ಇವಾಗ ಇದ್ರೊಳಗೆ ಹಾಕಿ ಇವಾಗ ನೆಕ್ಸ್ಟ್ ಬಂದು ಪನ್ನೀರ್ ಸೋಸ್ಕೊಂಡಿದ್ದೀನಿ. ಸೊ ಇದ್ರೊಳಗೆ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ನೀರನ್ನ ಲೈಕ್ ಫ್ರೆಶ್ ವಾಟರ್ನ ಹಾಕ್ತೀನಿ, ತಣ್ಣಗಿರೋ ನೀರನ್ನ. ಯಾಕಂದರೆ ಇವಾಗ ಇದರಲ್ಲಿ ಹುಳಿ ಹಿಂಡಿದ್ವಲ್ಲ, ಸೊ ಆ ಹುಳಿದಿದೆಲ್ಲ ಹೋಗಬೇಕು ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಬಿಟ್ಟು ನೀಟಾಗಿ ಸೋಸ್ಕೊಳ್ಳೋದು ಅಷ್ಟೇ. ನೆಕ್ಸ್ಟ್ ಈ ಥರ ಸುತ್ತಬಿಟ್ಟು ಇವಾಗ ಇದ್ರ ಮೇಲೆ ಒಂದು ಸ್ವಲ್ಪ ವೆಯ್ಟ್ ಇಡಬೇಕು. ಸೊ ದಟ್ ನೀರು ಏನೇ ಇದ್ರು ಅಲ್ಲ ಅದು ಸ್ಟ್ರೈನ್ ಆಗಿಬಿಡ್ಬೇಕು ಅಂತ. ಅದರಲ್ಲಿ ಏನು ಎಕ್ಸ್ಟ್ರಾ ನೀರು ಇರುತ್ತೆ ಅದೆಲ್ಲ ಸೋಸ್ಕೊಂಡ್ಬಿಡುತ್ತೆ. ಸೊ ನೋಡಿದ್ರಲ್ಲ, ಎಕ್ಸ್ಟ್ರಾ ನೀರು ಏನೇ ಇದ್ರೂ ಅದೆಲ್ಲ ಸುರಿದೋಗುತ್ತೆ. ಆ್ಯಂಡ್ ನಮ್ಮ ಪನ್ನೀರ್ ಏನಿದೆಯೋ ಮಸ್ತ್ ಫ್ಲಫಿ ಪನ್ನೀರ್ ಬರುತ್ತೆ. ಅದನ್ನ ನಿಮಗೆ ಬೆಳಗ್ಗೆ ತೋರಿಸ್ತೀನಿ.
ಸೊ ನನ್ನ ಫೈನಲ್ ಶಾಪಿಂಗ್ ಅಂತಾನೆ ಹೇಳ್ಬೋದು, ಈ ವರ್ಷದ್ದು ಲಾಸ್ಟ್ ಶಾಪಿಂಗ್. ಈ ವರ್ಷ ಇಡೀ ವರ್ಷ ನಾನು ನೀವು ನೋಡಿದರೆ ಬರೀ ಫ್ರಾಕ್ಸ್ ಆ ಥರ ಎಲ್ಲನೂ ಹಾಕೊಂಡಿದ್ದೆ ಜಾಸ್ತಿ. ಸೊ ಬರೋ ವರ್ಷ ಸ್ವಲ್ಪ ಟೀ ಶರ್ಟ್ಸು ಈ ಥರ ಎಲ್ಲ ಟ್ರೈ ಮಾಡೋಣ. ಅಂದರೆ ನಾನು ಹಾಕೋದೇ ಬಿಟ್ಬಿಟ್ಟಿದ್ದೆ, ಈ ವರ್ಷ ಬರೀ ಫ್ರಾಕ್ಸಲ್ಲೇ ಕಳೆದಿದ್ದೀನಿ. ಬಟ್ ಬರೋ ವರ್ಷ ಒಂದು ಸ್ವಲ್ಪ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕೊಂಡು ವಿಡಿಯೋಸ್ ಮಾಡೋಣ, ನಿಮಗೂ ಎಂಟರ್ಟೈನ್ ಮಾಡೋಣ. ಹಾಗೂ ನಿಮಗೂ ಯಾವುದಾದ್ರೂ ಲಿಂಕ್ಸ್ ಬೇಕು ಅಂದರೆ ಕೇಳಿ, ಎಲ್ಲನೂ ಕೂಡ ಪ್ರೊವೈಡ್ ಮಾಡ್ತೀನಿ. ನನಗೆ ಯಾಕೋ ಅನ್ನಿಸ್ತು ಈ ವರ್ಷ ಮುಗಿಯೋಷ್ಟರಲ್ಲಿ ಒಂದು ಕೆಲವೊಂದು ನನಗೋಸ್ಕರ ಅಂತ ನಾನು ಶಾಪಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ತರಿಸ್ಕೊಂಡಿದ್ದೀನಿ. ಇದು ಬಂದು ಫಸ್ಟ್ ಟೀ ಶರ್ಟ್ ಈ ರೀತಿಯಾಗಿದೆ. ಫುಲ್ ಪ್ಲೇನ್ ಬ್ಲೂ ಕಲರ್ ಟೀ ಶರ್ಟ್ ಬರುತ್ತೆ. ಇದು ಜೀನ್ಸ್ ಮೇಲೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಡೆನಿಮ್ಸ್ ಮೇಲೆ. ಸೊ ಅದಕ್ಕೆ ತಗೊಂಡೆ. ನಿಮಗೆ ಲಿಂಕ್ಸ್ ಏನಾದರೂ ಬೇಕು ಅಂದರೆ ಕೇಳಿ ಆಯ್ತಾ, ನೋಡೋಣ. ಆದರೆ ನಾನು ಟ್ಯಾಗ್ ಮಾಡಿರ್ತೀನಿ. ಸೊ ಎಲ್ಲನೂ ಅಜಿಯೋಯಿಂದ ಪರ್ಚೇಸ್ ಮಾಡಿದ್ದು. ಇದಾಗಲೇ ಬಂದು ಸುಮಾರು ದಿನ ಆಯಿತು, ನಾನು ಓಪನೇ ಮಾಡಿರಲಿಲ್ಲ. ನೆಕ್ಸ್ಟ್ ಟೀ ಶರ್ಟ್ ಬಂದು ಇದು. ಸೊ ಇದು ಕೂಡ ಒಂಥರ ಡಿಫ್ರೆಂಟ್ ಇಂಡಿಗೋ ಕಲರ್ ಅಂತ ಕರಿತೀವಿ ನೋಡಿ, ಆ ಥರ ಇಂಡಿಗೋ ಬ್ಲೂ ಕಲರ್. ಇದರಲ್ಲಿ ಒಂಥರ ಚೀತಾ ಪ್ರಿಂಟ್ ಥರ ಇದೆ, ಚೆನ್ನಾಗಿದೆ. ನನಗೆ ಈ ಥರ ಲೂಸ್ ಟೀ ಶರ್ಟ್ಸ್ ಇಷ್ಟ, ಸ್ವಲ್ಪ ಟೈಟ್ ಆಗಿರೋ ಟೀ ಶರ್ಟ್ಸ್ಗಿಂತ ಈ ಥರ ಲೂಸ್ ಟೀ ಶರ್ಟ್ಸ್ ಇಷ್ಟ. ಮನೇಲಿ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆನೂ ಹಾಕೊಂಡು ಹೋಗ್ಬೋದು. ಬರೀ ಟೀ ಶರ್ಟ್ಸೇ ಜಾಸ್ತಿ ತರ್ತಿರೋದು, ಯಾಕಂದರೆ ನನ್ನ ವಾರ್ಡ್ರೋಬಲ್ಲಿ ನೋಡಿದ್ರೆ ಟೀ ಶರ್ಟ್ಸ್ನ ತೆಗಿಯೋಕ್ಕೆ ಎಲ್ಲ ಒಂಥರ ಫೇಡ್ ಆಗಿಬಿಟ್ಟಿದೆ, ಎಲ್ಲ ಹಳೆ ಥರ ಆಗಿಬಿಟ್ಟಿದೆ. ಸೊ ಅದನ್ನೆಲ್ಲನೂ ಕೂಡ ಡಿಸ್ಕಾರ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಒಂದಿಷ್ಟು ಟೀ ಶರ್ಟ್ಸ್ನ ತರಿಸ್ಕೊಂಡಿರೋದು. ಸೊ ಇದು ರೆಡ್ ಕಲರ್ ಟೀ ಶರ್ಟ್ ಚೆನ್ನಾಗಿದೆಲ್ಲ, ಒಂಥರ ಮರೂನಿಶ್ ರೆಡ್ ಕಲರಲ್ಲಿ ಬರುತ್ತೆ, ಚೆನ್ನಾಗಿ ಅನಿಸುತ್ತೆ. ಇದೇನು ಗೊತ್ತಾ, ಇದೆಲ್ಲನೂ ನಾನು ಹೊರಗಡೆ ಜೀನ್ಸ್ ಮೇಲೆ ಕೂಡ ಹಾಕೊಂಡು ಹೋಗ್ಬೋದು. ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಸೊ ಈ ಥರ ಇದೆ. ಇದರಲ್ಲಿ ನನ್ನ ಸೈಜಸ್ ಕೇಳಿದ್ರೆ ನಾನು ಕೆಲವೊಂದು ಎಸ್ ತೊಗೊಂಡಿದ್ದೀನಿ, ಕೆಲವೊಂದು ಎಮ್ ತೊಗೊಂಡಿದ್ದೀನಿ. ಕೆಲವೊಂದು ಎಲ್ ಯಾವುದೂ ಇಲ್ಲ, ಎಸ್ ಮತ್ತು ಎಮ್ ಎ ಇರೋದು ಸೈಜ್. ಇದೆಲ್ಲ ಓವರ್ ಸೈಜ್ ಟಿ ಶರ್ಟ್ ಆಗಿರೋದ್ರಿಂದ ಎಸ್ ಮತ್ತು ಎಮ್ ಎ ಬರೋದು ಸೈಜಲ್ಲಿ. ಇನ್ನು ಬೇರೆದು ಬರುತ್ತೆ, ಇನ್ನೂ ಸ್ವಲ್ಪ ಹೆಲ್ದಿ ಆಗಿದ್ರೆ ಇನ್ನು ಎಲ್ ಎಕ್ಸೆಲ್ ಆ ಥರ ತೊಗೋಬೋದು. ಬಟ್ ನೀವು ಸೈಜ್ ಚಾರ್ಟ್ ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಈ ಥರ ಇದೆ, ಚೆನ್ನಾಗಿದೆ. ಈ ಕಲರ್ ಒಂಥರ ಸಕ್ಕತ್ತಾಗಿದೆ. ಸಿಂಬಾ ಹತ್ರ ಈ ಕಲರ್ ಟಿ ಶರ್ಟ್ ಇದೆ, ನಾನು ಇದು ಹಾಕ್ತಾಗಲಿಲ್ಲ ಆ ಕಲರ್ದು, ನನಗೂ ಈ ಕಲರ್ ಟಿ ಶರ್ಟ್ ತೊಗೋಬೇಕಲ್ಲ ಅಂತ ಅನಿಸ್ತಿತ್ತು. ಸೊ ಇದೊಂದು ಕಲರ್. ಇದೆಲ್ಲ ಏನಪ್ಪ ಅಂದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಒಂಥರ ಡಿಫ್ರೆಂಟ್ ಕಲರ್ಸ್ ನಾನು ಜಾಸ್ತಿ ಟ್ರೈ ಮಾಡ್ದಲ್ಲಿರೋ ಕಲರ್ಸ್. ಯೂಶ್ವಲಿ ಬರೀ ಪರ್ಪಲ್, ಲ್ಯಾವೆಂಡರ್ ಆ ಥರನೇ ಟ್ರೈ ಮಾಡ್ತಾರೆ. ಸೊ ಈ ಸತಿ ಸ್ವಲ್ಪ ಬೇರೆ ಬೇರೆ ಕಲರ್ಸ್ನ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದು. ಲಾಸ್ಟ್ ಟಿ ಶರ್ಟ್ ಈ ಥರ ಇದೆ. ಇದೊಂಥರ ಲೈಟಿಶ್ ಕಲರ್, ಒಂದು ಸ್ವಲ್ಪ ಫೇಡೆಡ್ ಕಲರ್ ಥರ ಹೇಳ್ಬೋದು, ಬಟ್ ಒಂಥರ ತುಂಬಾ ಲೈಟ್ ಕಲರ್. ಇದು ಸ್ವಲ್ಪ ದೊಡ್ಡದಾಗುತ್ತಾ ಅಂತ ಅನ್ನಿಸ್ತಾ ಇದೆ. ಪರವಾಗಿಲ್ಲ, ಮನೇಲಿ ಹಾಕೋಬೋದು ಇವಾಗ. ಇದ್ರಲ್ಲಿ ನೋಡಿ, ಇದು ಎಲ್ ಸೈಜ್ ತೊಗೊಂಡೆ, ಸ್ವಲ್ಪ ದೊಡ್ಡದು ಬಂತು. ಎಮ್ ಸೈಜೇ ತೊಗೋಬೇಕಿತ್ತು ನಾನು. ಸೊ ಒಂದಿಷ್ಟು ಟೀ ಶರ್ಟ್ಸ್ನ ತರಿಸ್ಕೊಂಡೆ. ಇನ್ನೊಂದು ಟೀ ಶರ್ಟ್ ಆಲ್ರೆಡಿ ಹಾಕ್ಕೊಂಡೆ ಅದನ್ನ. ಸೊ ಅದರದ್ದು ಲಿಂಕ್ ಏನಾದರೂ ಇದ್ದರೆ ನಾನು ಟ್ಯಾಗ್ ಮಾಡಿರ್ತೀನಿ. ಆ್ಯಂಡ್ ಆಮೇಲೆ ಪ್ಯಾಂಟ್ಸ್ನ ತರಿಸ್ಕೊಂಡೆ. ಒಂದು ಸ್ವಲ್ಪ ಅಂದರೆ ಟ್ರ್ಯಾಕ್ ಪ್ಯಾಂಟು ಅಲ್ಲ, ನೈಟ್ ಪ್ಯಾಂಟ್ ಥರನೂ ಹೇಳ್ಬೋದು. ಒಂಥರ ಡಿಫ್ರೆಂಟ್ ಇದ್ರ ಥರ ಪ್ಯಾಂಟ್ಸ್ನ ತರಿಸ್ಕೊಂಡಿದ್ದೀನಿ ಮನೆಯಲ್ಲೇ ಹಾಕ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ. ಹೈ ವೇಸ್ಟ್ ಪ್ಯಾಂಟ್ ಬರುತ್ತೆ ಆ್ಯಂಡ್ ಎರಡು ಕಡೆ ಪಾಕೆಟ್ಸ್ ಬರುತ್ತೆ. ಆ್ಯಂಡ್ ಕಲರ್ ಕೂಡ ಚೆನ್ನಾಗಿದೆ, ಫ್ಯಾಬ್ರಿಕ್ ತುಂಬ ಚೆನ್ನಾಗಿದೆ, ಸಖತ್ ಮಂದ ಬಟ್ಟೆ ಇದೆ. ಸೊ ಇದ್ರದ್ದು ಕೂಡ ಲಿಂಕ್ ನಾನು ಬೇಕಾದರೆ ಹಾಕಿರ್ತೀನಿ. ಚೆನ್ನಾಗಿ ಕಾಣುತ್ತೆ, ನಾನು ಹಾಕೊಂಡಾಗ ತೋರಿಸ್ತೀನಿ ಯಾವ ರೀತಿಯಾಗಿರುತ್ತೆ ಈ ಪ್ಯಾಂಟ್ ಅಂತ. ಸೊ ಈ ಕಲರಲ್ಲಿ ಅಂದರೆ ಒಂಥರ ಡಾರ್ಕ್ ಬ್ರೌನ್ ಕಲರಲ್ಲಿ ಒಂದು ತರಿಸ್ಕೊಂಡೆ. ಆ್ಯಂಡ್ ಲ್ಯಾವೆಂಡರ್ ಕಲರಲ್ಲಿ ನಾನೇನು ತರಿಸ್ಕೊಳ್ಳಲ್ಲ, ಅಂದರೆ ಅದೊಂಥರ ಮೋಸ ಮಾಡ್ದಂಗೆ ಆಗ್ಬಿಡುತ್ತೆ ನನ್ನ ಶಾಪಿಂಗ್ಗೆ. ಸೊ ಒಂದು ಲ್ಯಾವೆಂಡರ್ ಕಲರಲ್ಲಿ ಇದೊಂದು ಪ್ಯಾಂಟ್ನ ತರಿಸ್ಕೊಂಡಿದ್ದೀನಿ, ಈ ರೀತಿಯಾಗಿದೆ. ಸೊ ಎಸ್, ಇದಷ್ಟು ಬಂದು ನನ್ನ ಲಾಸ್ಟ್ ಶಾಪಿಂಗ್. ಸೊ ಈ ಸತಿ ಚೂಡಿದಾರ್ಸ್ ಆ ಥರ ಎಲ್ಲ ಏನೂ ತರಿಸ್ಕೊಳಕ್ಕೆ ಹೋಗಲಿಲ್ಲ. ನಂತರ ಆಲ್ರೆಡಿ ತುಂಬ ಚೂಡಿದಾರ್ಸ್ ಇದೆ. ನೋಡೋಣ ಹೊಸ ವರ್ಷ ಯಾವ್ಯಾವ ಹೊಸ ಚೂಡಿದಾರ್ಸ್ನ ಅವಾಗ ತಗೋತೀನಿ, ಅವಾಗೆಲ್ಲ ಶೇರ್ ಮಾಡ್ಕೊತೀನಿ. ಬಟ್ ಈ ಸತಿ ಸ್ವಲ್ಪ ಇಷ್ಟು ನನಗೆ ತುಂಬ ಬೇಕಿತ್ತು ಅಂತ ಹೇಳ್ಬಿಟ್ಟು ಇಷ್ಟು ನಾನು ತರಿಸ್ಕೊಂಡೆ. ಯಾಕೆ ಸುಮ್ಮನೆ ಇಷ್ಟೊಂದು ಬಟ್ಟೆ ತರಿಸ್ಕೊತೀರಾ, ನಿಮ್ಮ ಹತ್ರ ಅಷ್ಟೊಂದಿದೆ ಅಂತ ಹೇಳ್ಬಿಟ್ಟು. ಸೊ ನಾನು ಆಲ್ಮೋಸ್ಟ್ ಎಲ್ಲ ಬಟ್ಟೆನೂ ಹಾಕೊತೀನಿ. ಯಾವುದು ನಾನು ಈ ಥರ ಇಟ್ಕೊಂಡು ಎಷ್ಟು ಬಿಡೋದು ಆ ಥರ ಎಲ್ಲ ಏನೂ ಮಾಡೋಲ್ಲ. ಚೆನ್ನಾಗಿ ಹಾಕ್ಕೊಂಡು ಅದು ಫುಲ್ ಫೇಡ್ ಆಗಿಬಿಡ್ಬೇಕು ಅಷ್ಟರ ಮಟ್ಟಿಗೂ ಹಾಕ್ಕೊತೀನಿ. ಅದಾದಮೇಲೆ ಬೇಕಾದರೆ ಅದನ್ನ ಡಿಸ್ಕಾರ್ಡ್ ಮಾಡ್ತೀನಿ. ಸೊ ಇವಾಗ ಒಂದಷ್ಟು ಬಟ್ಟೆ ಡಿಸ್ಕಾರ್ಡ್ ಮಾಡೋದಿದೆ, ಅದಕ್ಕೇ ಈ ಸ್ವಲ್ಪ ಹಳೆ ಬಟ್ಟೆ ಎಲ್ಲ ಡಿಸ್ಕಾರ್ಡ್ ಮಾಡಿದ್ಮೇಲೆ ಹಾಕೊಳ್ಳೋಕೆ ಬಟ್ಟೆ ಬೇಕಲ್ವ, ಸೊ ಅದಕ್ಕೆ ತರಿಸ್ಕೊಂಡಿರೋದು. ಆ್ಯಂಡ್ ಎಸ್, ಬನ್ನಿ ಇವಾಗ ಬಿಡೋಣ, ಕಂಟಿನ್ಯೂ ಮಾಡೋಣ.
ಒಂದಿಷ್ಟು ಹೊಸ ಬಟ್ಟೆ ತಗೊಂಡಿದ್ದೀನಿ. ನಿನ್ಗೆ ಹೆಂಗ ಅನಿಸ್ತಿದೆ? ಜಾಸ್ತಿ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ. ಏನ್ ಅನಿಸ್ತಿದೆ ಹೇಳ್ರಿ. ಜಾಸ್ತಿ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಅನಿಸ್ತಾ ಹಾ? ಜಾಸ್ತಿ ದುಡ್ಡು ಖರ್ಚು ಈ ಕಡೆ ಮಾಡ್ತಾ ಬರ್ಗ ಆಡ್ಸೋದು ನೀನು. ಆಮೇಲೆ ಇನ್ನೇನು ಅನ್ಸುತ್ತೆ? ಇವಾಗ ನಾನು ಹಳೆ ಬಟ್ಟೆಗಳೆಲ್ಲ ತುಂಬಾ ಹಳೇದಾಗ್ಬಿಟ್ಟಿದೆ, ಅದಕ್ಕೆ ತಗೊಂಡಿರೋದು. ನನ್ನ ಗಂಡ ಅವಾಗ್ಲೇ ಕೇಳಿದ್ರು, ಏನ್ ಜಾನ್ವಿ ಅಜ್ಜಿಯಿಂದ ಅಷ್ಟೊಂದು ತರಿಸ್ಕೊಂಡಿದ್ಯಾ ಏನದು ಅಂತ. ಇಷ್ಟೇ ತರಿಸ್ಕೊಂಡಿರೋದು. ಅಷ್ಟೊಂದು ಅದು ಕಾಣುತ್ತೆ, ಬಟ್ ಇರೋದು ಇಷ್ಟೇ. ಹೇಳ್ರಿ ರಿವ್ಯೂ ಹಾ? ರಿವ್ಯೂ ಹೇಳು. ನಿನ್ನ ಮನಸ್ಸಿನ ಭಾವನೆಯನ್ನು ವ್ಯಕ್ತಪಡಿಸಿ. ಜೋಬಲ್ಲಿರೋದು ಖಾಲಿ ಆಗ್ತಾ ಇದೆ. ನಿಮ್ ಜೋಬಲ್ಲಿಂದ ಏನಾದ್ರು ತಗೊಂಡ? ಏನು ಅಲ್ಪ ಸ್ವಲ್ಪ ಕಷ್ಟಪಟ್ಟು ದುಡ್ದಿರ್ತೀನಿ. ಓಕೆ ಗಾಯ್ಸ್, ವಿಡಿಯೋನ ಇಲ್ಲಿನೇ ಎಂಡ್ ಮಾಡುವಂಥ ಸಮಯ ಬಂದಾಯಿತು. ಸೊ ಐ ಹೋಪ್ ನೀವೆಲ್ಲರಿಗೂ ಇವತ್ತಿನ ಒಂದು ವ್ಲಾಗ್ ಏನಿದೆ ಅದು ಇಷ್ಟ ಆಗಿರುತ್ತೆ ಅಂತ. ಹಾಗೂ ತುಂಬ ಜನ ಮನೆ ಅಪ್ಡೇಟ್ ಬಗ್ಗೆ ಕೇಳ್ತಾನೆ ಇದ್ದೀರಾ. ಸೊ ಮನೆ ತುಂಬ ಜನ ಕಂಪ್ಲೀಟ್ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡಿದ್ದೀರಾ. ಮನೆ ಇನ್ನೂ ಫುಲ್ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಇನ್ನೂ ತುಂಬ ಕೆಲಸಗಳು ನಡೀತಾ ಇದೆ. ಆ್ಯಂಡ್ ಸ್ವಲ್ಪ ದೊಡ್ಡದು ಪ್ರಾಜೆಕ್ಟ್ ಆಗಿರೋದ್ರಿಂದ ನಾವು ಅಂದರೆ ತುಂಬ ಜನ ಏನು ಹೇಳ್ತಾ ಇದ್ದಾರೆ ಅಂದರೆ, ಆಲ್ಮೋಸ್ಟ್ 1.5 year ಆಯಿತು ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿದ್ದೀರಾ, ಮತ್ತು ಇನ್ನೂ ಮುಗ್ದಿಲ್ವಾ ನಿಮ್ಮ ಮನೆ ಅಂತ. ಬಿಕಾಸ್ ಮಮ್ಮಿ ಮನೆ ಸ್ಟಾರ್ಟ್ ಆಗಿ ಕೂಡ 1.5 year ಒಟ್ಟಿಗೆ ಸ್ಟಾರ್ಟ್ ಆಗಿದ್ದಲ್ವಾ. ಬಟ್ ಏನಪ್ಪ ಅಂದರೆ ಅದು ಒಟ್ಟಿಗೆ ಮುಗಿಯೋಕ್ಕಾಗಲ್ಲ. ಯಾಕಂದರೆ ಮಮ್ಮಿ ಮನೆದು ಓಕೆ, ಅದು ಒಂದಿಷ್ಟು ಸೈಟ್ ಅಂದರೆ ಒಂದು 30-40 ಸೈಟಲ್ಲಿ ಕಟ್ಟಿದಂಥ ಡ್ಯೂಪ್ಲೆಕ್ಸ್ ಮನೆ ಆಗಿತ್ತು. ಬಟ್ ಇದೊಂದು ಸ್ವಲ್ಪ ದೊಡ್ಡ ಜಾಗ, ನಿಮ್ಗೆ ಆಲ್ರೆಡಿ ಹೇಳಿದ್ದೀವಿ, 40-50 ಸೈಟ್ ನಮ್ಮದು. ಸೊ 40-50 ಸೈಟಲ್ಲಿ ಈ ಥರ ಒಂದು 4 ಫ್ಲೋರ್ ಹೌದು 4 ಫ್ಲೋರಲ್ಲಿ ಮನೆ ಬರುತ್ತೆ. ಕೆಳಗಡೆ ಫುಲ್ ಫ್ಲೋರಲ್ಲಿ ನಮ್ಮದು ಒಂದು ಇದು ಪಾರ್ಕಿಂಗ್ ಬರುತ್ತೆ. ಅದ್ರ ಮೇಲ್ಗಡೆ ಫ್ಲೋರಲ್ಲಿ ಟೆರೆಸ್ ಲೈಕ್ ಆಲ್ಮೋಸ್ಟ್ ಒಂದು 5 ಫ್ಲೋರ್ಸ್ ಆದರೂ ಅಂದ್ಕೊಳ್ಳಿ, ಫ್ರಾಮ್ ಬೇಸ್ ಟು ಮೇಲ್ಗಡೆ ತನಕ. ಸೊ ಇದೆಲ್ಲನೂ ಕಟ್ಟಿ ಅದನ್ನೆಲ್ಲ ಫಿನಿಶಿಂಗ್ ಅದು ಇದು ಎಲ್ಲ ತುಂಬಾ ಕೆಲಸ ಇರುತ್ತೆ. ಬಟ್ ಫಿನಿಶಿಂಗ್ ಅಂತೂ ಇನ್ನೂ ಯಾವುದೂ ಆಗಿಲ್ಲ. ಸೊ ಕೆಲಸಗಳು ನಡೀತಾ ಇದೆ. ಆ್ಯಂಡ್ ನಮ್ಮ ಬಿಲ್ಡಿಂಗ್ ಹೇಗೆ ಕಾಣಿಸುತ್ತೆ ಅಂತ ಮಾತ್ರ ನಿಮಗೆ ಆದಷ್ಟು ಬೇಗನೆ ತೋರಿಸ್ತೀವಿ. ಸೊ ವೆಯ್ಟ್ ಮಾಡ್ತಾ ಇರಿ. ಒಂದು ಸ್ವಲ್ಪ ಕೆಲವೊಂದು ಕಮಿಟ್ಮೆಂಟ್ಸ್ ಇದೆ, ಆ ಕಮಿಟ್ಮೆಂಟ್ಸ್ ಎಲ್ಲ ಮುಗಿಸ್ಕೊಂಡು ಬೇಗನೆ ನಿಮ್ಮೆಲ್ಲರ ಜೊತೆ ಪ್ರತಿಯೊಂದು ವೀಡಿಯೋಸನ್ನು ಕೂಡ ಶೇರ್ ಮಾಡ್ಕೊತೀವಿ. ಜಸ್ಟ್ ಒಂದು ಸ್ವಲ್ಪ ತಾಳ್ಮೆ ಮತ್ತು ಒಂದು ಸ್ವಲ್ಪ ಸಪೋರ್ಟ್ನ ಕೇಳ್ತೀವಿ ಅಷ್ಟೇ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ತುಂಬ 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 ಲೈಕ್ಸ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದರೆ. ಆ್ಯಂಡ್ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಬಟ್ ರೆಗ್ಯುಲರ್ ಆಗಿ ವೀಡಿಯೋಸ್ನ ಹಾಕೋಣ ಅಂತ ಹೇಳ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಕಷ್ಟಪಡ್ತಾ ಇದ್ದೀವಿ. ನಾವು ನಿಜವಾಗ್ಲೂ ಎಷ್ಟು, ನಾನು ಮತ್ತು ಲಚ್ಚು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂದಮೇಲೆ ನಮಗೆ ಗೊತ್ತು. ಇಲ್ಲಿ ಮನೆಯಲ್ಲೂ ಕೆಲಸ ಮಾಡಿಕೊಂಡು ಅಲ್ಲಿ ಸೈಟ್ ಹತ್ರನೂ ಹೋಗಬೇಕು, ಅದಲ್ಲದಂತೆ ಮನೆಗೆ ಅಂದರೆ ವೀಡಿಯೋಸ್ ಕೆಲಸನೂ ಮಾಡಬೇಕು, ವೀಡಿಯೋಸ್ ರೆಕಾರ್ಡ್ ಮಾಡಬೇಕು, ಎಡಿಟ್ ಮಾಡಬೇಕು, ಪೋಸ್ಟ್ ಮಾಡಬೇಕು, ಮಕ್ಕಳನ್ನ ನೋಡಬೇಕು. ನನಗೆ ಹೇಳ್ತಾ ಇದ್ರೇ ಉಸಿರು ಕಟ್ತಾ ಇದೆ. ಇನ್ನು ಯಾವ ರೀತಿಯಾಗಿ ಎಷ್ಟು ಫಾಸ್ಟಾಗಿ ನಾವು ಒಂದು ದಿನದಲ್ಲಿ ಓಡ್ತೀವಿ ಅನ್ನೋದನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಅದೆಲ್ಲನೂ ಮಾಡಿಕೊಂಡು ಒಂಚೂರು ಪ್ರಾಬಬ್ಲಿ ನಾವು ಅಂದರೆ ಒಂದು ದಿವಸ 2 ದಿವಸ ತಡ ಆಗ್ಬೋದು, ಬಟ್ ರೆಗ್ಯುಲರ್ ಆಗಿ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀವಿ. ಆ್ಯಂಡ್ ಇನ್ನು ಮುಂದೆ ಮನೆ ವೀಡಿಯೋಸ್ ಅಂತೂ ಬರ್ತಾನೆ ಇರುತ್ತೆ, ಜೊತೆಗೆ ರೆಗ್ಯುಲರ್ ಕಾಂಟೆಂಟ್ಸ್ನು ಕೂಡ ಶೇರ್ ಮಾಡ್ಕೋತಾ ಇರ್ತೀವಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮನೆ ವೀಡಿಯೋಸು ಮಿಸ್ ಮಾಡೋ ಹಾಗಿಲ್ಲ, ಆ್ಯಂಡ್ ನಮ್ಮ ಡೈಲಿ ಅಪ್ಡೇಟು ಕೂಡ ಮಿಸ್ ಮಾಡೋ ಹಾಗಿಲ್ಲ. ಆ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಿಮ್ಮ ಕಡೆಯಿಂದ ನಾವು ಕೇಳೋದು ಒಂದೇ, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್, ಓಕೆನಾ? ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.